ನಾನು ಆಗಲೇ ಹೇಳ್ತಾ ಇದ್ದೆ, ಮನೆ, ಮಡದಿ, ಮಕ್ಕಳು, ಮನಸ್ಸು, ಮಾತು, ಈ ಪಂಚ ಮಗಳಿದ್ರೆ ಬದುಕು ಸುಭಿಕ್ಷ ಅಂತ ಹೇಳ್ತಾರೆ. ವಿಶೇಷವಾಗಿ ಇವತ್ತು ಮಕ್ಕಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಆದರೆ ಮಕ್ಕಳು ಅಂದಾಗ ನಮಗೊಂದೊಂದು ಶಕ್ತಿ ಥರ. ಎರಡು ರೀತಿ ಮಕ್ಕಳು ಜನನ ಅನ್ನೋದಾಗತ್ತೆ, ಅದನ್ನು ನೀವು ಬಹಳ ಚೆನ್ನಾಗಿ ಉಲ್ಲೇಖ ಮಾಡ್ತೀರಿ. ಹಾಗಾಗಿ ಧೈರ್ಯಶಾಲಿ ಮಕ್ಕಳು, ಧೀರ ವೀರ ಶೂರತ್ವದ ಆ ಮಕ್ಕಳು ಹುಟ್ಟೋದಕ್ಕೆ ಕಾರಣ ಏನು, ಯಾವ ರೀತಿ ಆ ಜನ್ಮನು ಅನ್ನೋದಾಗತ್ತೆ, ಮತ್ತು ಆ ಜನ್ಮ ರಹಸ್ಯ. ಈಗ ಅಂಜುಬುರುಕ ಮಕ್ಕಳು ಅಂದಾಗ ಆ ಜನ್ಮ ರಹಸ್ಯ ಒಂದೊಂದಾಗಿ ತಿಳಿಸ್ಕೊಡೋದಾದರೆ ಏನು ಹೇಳ್ತೀರಿ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ಇದಕ್ಕೆ ಒಂದು ಸ್ವಲ್ಪ ಹಿಂದಕ್ಕೆ ಹೋಗಬೇಕಾದ್ರೆ, ಮದುವೆ ಆಗೋದು ಏನಕ್ಕೆ, ಮದುವೆ ಏನಕ್ಕೆ ಮಾಡ್ಕೊಳ್ಳೋದು ಅಂತ ಕೇಳಿದ್ರೆ ಎಷ್ಟು ಜನ ಉತ್ತರ ಗೊತ್ತಾ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. 100ಕ್ಕೆ 100. ಮದುವೆ ಏನಕ್ಕೆ ಅಂದರೆ ಅಪ್ಪ ಅಮ್ಮ ಹೇಳಿದ್ರು ಮಾಡಿಕೊಂಡೆ. ಇನ್ನು ಕೆಲವರು ಸಂತಾನಕ್ಕೋಸ್ಕರ ಮಾಡಿಕೊಂಡೆ. ತುಂಬ ಅಪರೂಪ ಇದೆ ಹೇಳೋದು. ಇದರಲ್ಲಿ ನಿಜವಾದ ವಿಷಯ, ಸಂತಾನ, ಉತ್ತಮ ಸಂತಾನಕ್ಕಾಗಿಯೇ ಮದುವೆಯ ರಹಸ್ಯ ಇದೆಯೇ ಹೊರತು ನಮ್ಮ ಅನುಕೂಲಕ್ಕೆ ಮದುವೆ ಇಲ್ಲ. ನಮ್ಮ ಕಮಿಟ್ಮೆಂಟು, ಸೊ ಜೊತೆಗೊಬ್ಬರು ಬೇಕು ಅನ್ನೋದಕ್ಕೂ ಹಲವಾರು ರೀತಿಯಲ್ಲಿ ನಾವು ತಗೋತೀವಲ್ಲ. ಇಲ್ಲಿ ನಾವೇನಾಗಿದೆ, ಅದನ್ನು ಮದುವೆ ಅನ್ನೋದು ಒಂದು ಕ್ರಿಯೆ ಮಾಡ್ಕೊಂಡಿದ್ದೀವಿ ನಾವು. ಅಡುಗೆ ಮಾಡಬೇಕು, ಹೆಣ್ಣು ಅಂದರೆ ಅಡುಗೆ ಮಾಡಬೇಕು. ಅಲ್ಲಿ ವಿಚಾರ ಇಷ್ಟೇ, ಹೆಣ್ಣು ಹೆಣ್ಣಾಗಿಯೇ ಇರಬೇಕು, ಗಂಡು ಗಂಡಾಗಿಯೇ ಇರಬೇಕು. ಅಲ್ಲಿ ಕ್ರಿಯೆ ಬರಲ್ಲ. ಈ ಕ್ರಿಯೆ ಆದಾಗ ಏನಾಗುತ್ತೆ, ಇಲ್ಲಿ ದೈವತ್ವ ನಮಗೆ ಹತ್ರ ತಗೊಳ್ಳಲ್ಲ. ದೈವತ್ವ ಅನ್ನೋದೇ ನಮ್ಗೆ ಬರೋದೇ ಇಲ್ಲ. ಯಾಕೆಂದರೆ ನಿರೀಕ್ಷೆಯಲ್ಲೇ ಇರ್ತಾರೆ. ಗಂಡ ಹೆಂಡತಿ ನಿರೀಕ್ಷೆ, ಹೆಂಡತಿ ಗಂಡನ ಮೇಲೆ ನಿರೀಕ್ಷೆ, ಏನು ಸಿಗುತ್ತೆ ಏನು ಬರಬಹುದು ಅಂತ. ಈ ನಿರೀಕ್ಷೆ ಅಂತಕ್ಕಂಥದ್ದು ಕ್ರಿಯೆ ಆಗತ್ತೆ. ಸೊ ನಮಗೆ ಬೇಕಾಗಿರತಕ್ಕಂಥ ಸತ್ಯ ಏನು ಅಲ್ಲಿ ಅಂತಂದರೆ, ದೈವತ್ವವನ್ನು ನಾವು ರೂಪಿಸ್ಬೇಕು. ಅಂದರೆ ಹೆಂಡತಿ ಪ್ರತ್ಯಕ್ಷ ದೇವಿ, ನನಗೆ ನನ್ನ ಜೀವನದ ಒಂದು ದೇವತೆಯಾಗಿ ಬಂದಿದ್ದಾಳೆ ಅಂತ ಅನ್ಕೋಬೇಕು. ಎಷ್ಟು ಜನಕ್ಕೆ ಮದುವೆ ಮಾಡಿದಾಗ ಇದನ್ನು ಹೇಳ್ತಾರಾ ಅಂತ ನನಗೆ ಡೌಟ್ ಇದೆ. ಮದುವೆ ಮಾಡಿಸಿದ ಪುರೋಹಿತರಾಗಲಿ ಅಥವಾ ತಂದೆ ತಾಯಿ ಆಗಲಿ, ನೀನು ಜೀವನದಲ್ಲಿ ಸಂಸಾರದಲ್ಲಿ ಒಂದು ಕಣ್ಣಾಗಿರಬೇಕು ಅಂತ ಹೇಳ್ತಾರಷ್ಟೇ ಪ್ರವಚನಗಳಲ್ಲಿ. ಆದರೆ ಮದುವೆ ಮಾಡಬೇಕು ಅಂತಕ್ಕಂಥ ಸಂದರ್ಭ ಬಂದಾಗ ಅದು ಬಳಸೋದು ತುಂಬ ಕಮ್ಮಿ ಆಗಿದೆ. ಅದೇ ರೀತಿ ಗಂಡನನ್ನು ಪ್ರತ್ಯಕ್ಷ ದೈವ, ಸೊ ಅದು ಹೇಳ್ತಾ ಇದ್ದೀವಷ್ಟೇ, ಆಗ್ತಾ ಇಲ್ಲ. ಇದು ಈ ತಪ್ಪಿನ ಮೂಲ ಕಾರಣದಿಂದಾಗಿ ಸಂತತಿ ಮೇಲೆ ತುಂಬ ದುಷ್ಪರಿಣಾಮ ಬೀರೋದಕ್ಕೆ ಕಾರಣ ಆಗ್ತಾ ಇದೆ. ಒಂದು ಸಣ್ಣ ವಿಚಾರವನ್ನು ತಗೊಂಡು ನಿಮ್ಮ ಹತ್ರ ನಾನು ಮಾತಾಡ್ತೀನಿ. ಈಗ ಮದುವೆ ಅನ್ನುವ ಒಂದು ವಿಚಾರವೇ ಸಂತಾನದ ಅಭಿವೃದ್ಧಿಗೆ ಅಥವಾ ಸಂತಾನಕ್ಕೆ ಅನ್ನೋದು ಕಟು ಸತ್ಯ ಅಂತ ಆಯಿತು. ಇವತ್ತು ಯಾರು ಕೂಡ ನೀವು ಹೇಳಿದ ಹಾಗೆ ಮದುವೆ ಅನ್ನೋದು ಈ ಕಾರಣಕ್ಕೆ ಅಂತ ಹೇಳ್ತಾ ಇಲ್ಲ. ಈ ಸತ್ಯವನ್ನು ಹೇಗೆ ಅರಗಿಸ್ಕೊಳ್ಳೋದು, ಈ ಸತ್ಯವನ್ನು ಹೇಗೆ ಜನರಿಗೆ ಒಪ್ಪಿಸ್ತೀರಿ ಅಂತ, ಸಂತಾನಕ್ಕಾಗೇ ಮದುವೆ ಅನ್ನೋದನ್ನು? ಅಂದರೆ ಈ ಸಂತಾನ ಅಂತಕ್ಕಂಥದ್ದು ಏನಕ್ಕೆಲ್ಲ ಅಷ್ಟೊಂದು ಮುಖ್ಯವಾಗಿ ತಗೋಬೇಕಾಗತ್ತೆ ಅನ್ನೋದು ಪ್ರಶ್ನೆ ಆಗುತ್ತೆ. ಆದರೆ ನಾವು ಅದೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಯಾವುದಾದ್ರು ಒಂದು ಶಾಸ್ತ್ರ ಕೇಳುವಂಥ ಒಂದು ಸಂದರ್ಭದಲ್ಲಿ ಜ್ಯೋತಿಷಿಗಳ ಹತ್ರ ಹೋದಾಗ ನಿಮಗೆ ಪಿತೃದೋಷ ಇದೆ ಅಂತ, ನಿಜವಾಗ್ಲೂ ಹೇಳ್ತೀನಿ, ನಿಜವಾದ ಪಿತೃದೋಷ ಉತ್ತಮ ಸಂತಾನದಿಂದ ಮುಕ್ತಿಯಾಗತ್ತೆ ಹೊರತು ಅಲ್ಲಿ ಪಿತೃದೋಷ ಕರ್ಮವನ್ನು ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ನಮ್ಮ ಅರ್ಥ ಎಲ್ಲಿದೆ ಅಂದರೆ, ನಾನು ಕಾಶಿಗೆ ಹೋಗಿದ್ದೆ, ಹರಿದ್ವಾರ್ಗೆ ಹೋಗಿ ಮಾಡಿ ಬಂದಿದ್ದೀನಿ, ಮಾಡ್ತಾನೇ ಇದ್ದೀನಿ ಅಂದ ಮೇಲೆ ಮಾಡಿದ್ದು ಮೇಲೂ ಇಲ್ಲಿ ಯಾಕಿಲ್ಲ ಆಯಿತು, ಸಂತಾನ ತಪ್ಪ್ಯಾಕಾಯಿತು? ಅರ್ಥ ಆಗ್ತದೆ ಹೇಳ್ತಾ ಇರೋದು. ಉತ್ತಮ ಸಂತಾನ ಬಂದಾಗ ತಾತನ್ನ ತಗೊಳತ್ತದು, ವಂಶದಲ್ಲಿ ತಾತನ ತಗೊಳತ್ತೆ, ಅವರದ ಒಂದು ಪ್ರಕ್ರಿಯೆಗಳೇನಿರುತ್ತೆ ಅದು ಮಗುವಾಗಿ ಬರುತ್ತೆ. ಅಲ್ಲಿ ಆ ಸಂತಾನ ಉತ್ತಮವಾಗಿದ್ದಾಗ ಪಿತೃಗಳಿಗೆ ಮುಕ್ತಿ ಆಗತ್ತೆ ಅಂತಕ್ಕಂಥದ್ದು. ಆ ಪಿತೃಗಳು ಮುಕ್ತಿ ಆಗಬೇಕು, ಆಗ್ತಾ ಇಲ್ವೇ? ಅರ್ಥ ಆಯ್ತಲ್ಲ ಹೇಳಿದ್ದು ನಾನು. ಆ ಉದ್ದೇಶಕ್ಕೋಸ್ಕರವಾಗಿ ನಾವೇನು ಮಾಡಬೇಕು ಅಂದರೆ, ಸಂತಾನಕ್ಕಾಗೇ ಅಂದ ಮೇಲೆ ಮನೆಯಲ್ಲಿ ಮಕ್ಕಳು ಸಂತೋಷವಾಗಿದ್ದಾಗ ಸಂಸಾರ ಆರೋಗ್ಯವಾಗಿರುತ್ತೆ. ಹೌದಲ್ಲ? ಆರೋಗ್ಯದ ರಹಸ್ಯ ಅಂತಕ್ಕಂಥದ್ದು ನಾವೇನು ಮಾತಾಡ್ತೀವಿ ಹೇಳ್ತೀವಿ, ಸಂಸಾರದಲ್ಲಿ ಸಂತೋಷ ಇರಬೇಕು. ಈ ಸಂಸಾರದಲ್ಲಿ ಸಂತೋಷ ಇದೆಯಾ ಅನ್ನೋ ಪ್ರಶ್ನೆಗೆ ಉತ್ತರ ತುಂಬ ನಾವು ಕಾಯ್ತಾ ಇದ್ದೀವಿ, ಸಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೀವಿ ನಾವು. ಎಲ್ಲಿ ಕೇಳಿ ಯಾವುದೇ ವಿಚಾರಕ್ಕೂ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಇಲ್ಲ ಅನಾರೋಗ್ಯದ್ದು, ಇಲ್ಲ ಹೇಳದೆ ಕೇಳುವಂಥದ್ದು, ಅಥವಾ ಮನೆ ಬಿಟ್ಟು ಹಲವಾರು ರೀತಿ ಗೊಂದಲಗಳು ಸಿಕ್ಕಾಕೊಂಡಿರ್ತಾರೆ. ಆದರೆ ಅದಕ್ಕೆ ಪ್ರಶ್ನೆ
ಸರಿಯಾದ ರೀತಿಯಲ್ಲಿ ಹೇಳಬೇಕಂತಂದರೆ ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನು ಮಾಡಿ ವಿಚಾರಕ್ಕೆ ಬರೋದೇ ಆದರೆ ಒಂದು ವಿಷಯವನ್ನು ನಾವು ಗಮನಿಸ್ಕೋಬೇಕಾಗತ್ತೆ. ಏನು? ಕುಂಡಲಿ ಅಂತಕ್ಕಂತಹ ಒಂದು ವಿಚಾರ ಇದೆ. ಆ ಕುಂಡಲಿಗೆ ನಾವು ಯಾವುದನ್ನು ಕುಂಡಲಿ ಮೂಲಕ ತಿಳ್ಕೋಬೇಕು, ಕುಂಡಲಿ ಮೂಲಕ ಯಾವುದನ್ನು ತಿಳ್ಕೋಬೇಕು, ಯಾರ ಹತ್ರ ತಿಳ್ಕೋಬೇಕು ಅನ್ನೋದು ವಿಚಾರ ಇರುತ್ತೆ. ಯಾಕೆ ಅಂದರೆ ಇದು ವೇದ ಅಂತಕ್ಕಂತಹ ಒಂದು ಪದವನ್ನು ನಾವು ಬಳಸ್ತೀವಲ್ಲ, ಆ ವೇದದಲ್ಲಿ ಇರ್ತಕ್ಕಂತಹ ಜ್ಞಾನವಂತರ ಹತ್ರ ಮಾತ್ರ ಇದನ್ನು ತಿಳ್ಕೊಳಕ್ಕೆ ಸಾಧ್ಯನೇ ಹೊರತು ಲೌಕಿಕವಾಗಿರ್ತಕ್ಕಂಥ ಗುರುಗಳ ಸನ್ನಿಧಿಯಲ್ಲಿ ಇದನ್ನು ಕೇಳಲಿಕ್ಕಾಗಲ್ಲ. ಲೌಕಿಕವಾಗಿ ಮಗುವಾಯಿತು, ಅದಕ್ಕೊಂದು ಹೆಸರಿಟ್ಬಿಡಿ, ಇದು ಲೌಕಿಕವಾಗಿ ನಡೀತಾ ಇರ್ತಕ್ಕಂಥ ವಿಚಾರ. ನಮಗೆ ವೈದಿಕವಾಗಿ ಬರಬೇಕು. ಈ ಮಗುವಿಗೆ ಹುಟ್ಟಿಗೆ ಏನೆಲ್ಲ ಕಾರಣದಿಂದ ಈ ಮಗು ಬಂದಿದೆ ಅಂದರೆ, ಒಂದು ಗಂಡ ಹೆಂಡತಿನ ಮಗು ಬಂದಿದೆ ಅಂತಂದರೆ ಅದರ ಮೌಲ್ಯ ಎಲ್ಲಿರುತ್ತೆ ಅಂದರೆ ಕುಟುಂಬದಲ್ಲಿ ಇರ್ತಕ್ಕಂತಹ ಎಲ್ಲ ವಿಚಾರಗಳನ್ನು ತೊಗೊಂಡು ಬಂದಿರುತ್ತೆ ಅದು ಮಗು. ಅದಕ್ಕೆ ಹುಟ್ಟುವಾಗ ಮಗು 2 ಕೈ ನಡ್ಕೊಂಡಿರುತ್ತೆ. ವ್ಯಕ್ತಿ ಸತ್ತಾಗ ಕೈನ ಬಿಟ್ಟು ಹೋಗ್ತಾನೆ, ನನಗೇನು ಮಾಡೋಕ್ಕಾಗಲಿಲ್ಲ ಅಂತ. ಈ ಹುಟ್ಟು ಸಾವಿನ ರಹಸ್ಯನೇ ನನಗೇನು ಅರ್ಥ ಆಗಿಲ್ಲ. ನಿಜ. ಅದು ಅರ್ಥ ಆಗಿಲ್ಲನೇ ನಮ್ಮ ಬದುಕಿನ ಮೌಲ್ಯಗಳೇ ಗೊತ್ತಿರಲ್ಲ ನಮಗೆ. ನಾವು ಯಾವ್ದು ತಿಳಿಬೇಕು ತಿಳಿತಾ ಇಲ್ಲ. ನಮ್ಗೆ ಏನೆಲ್ಲ ಬೇಕು ಹುಡುಕ್ತಾ ಹೋಗ್ತಾ ಇದ್ದೀವಿ. ಇದು ನಮ್ಮ ಜೀವನದಲ್ಲಿ ತುಂಬ ಗಗ್ಗಟ್ಟಾಗಿ ಗಂಡ ಹೆಂಡತಿ ಅಂತಕ್ಕಂಥ ಮದುವೆ ಮಾಡ್ಕೋತಾರೆ, ಸುಖವಾಗಿರ್ತೀನಿ ಮದುವೆ ಮಾಡಿಕೊಂಡು ಅಂತ ಇಬ್ಬರು ಅಂದ್ಕೊಂಡಿರ್ತಾರೆ, ಅಲ್ಲೂ ಸುಖ ಸಿಕ್ಕಿಲ್ಲ. ಮಗು ಆದ್ಮೇಲೆ ಚೆನ್ನಾಗಾಗ್ಬೋದೇನೋ ಅಂತಾರೆ, ಅಲ್ಲೂ ಸುಖ ಸಿಕ್ಕಿಲ್ಲ. ಜೀವನವೆಲ್ಲ ಕೊನೆನೇ ಆಗ್ಬಿಡತ್ತೆ, ಅವ್ರಿಗೇನೋ ಅರ್ತ್ಕೊಂಡಿದ್ದು ಆಗಲೇ ಇಲ್ಲ. ಗುರುಗಳೇ, ಸಂತಾನದ ನಿರೀಕ್ಷೆ ಇರುತ್ತೆ. ಯಾವುದೇ ಸಂತಾನ ಆಗಬೇಕು ಅಂದಾಗಲೂ ಕೂಡ ಅತ್ಯುತ್ತಮ ಸಂತಾನ ಆಗಬೇಕು ಅನ್ನುವಂತಹ ನಿರೀಕ್ಷೆಯೇ ಇರುತ್ತೆ. ಒಂದು ಮಗುವಿಗೆ ಜನ್ಮ ಕೊಡಬೇಕು ಅಂದರೆ ಅದು ಪೂರ್ವಜನ್ಮದ ಫಲ ಅಂತ ಹೇಳ್ತಾರೆ. ಎಷ್ಟೋ ಜನಕ್ಕೆ ಆ ಸೌಭಾಗ್ಯವೇ ಇಲ್ಲ. ಇಂಥ ಸಂದರ್ಭದಲ್ಲಿ ನಿರೀಕ್ಷೆಗಳು ಪ್ರಾಮಾಣಿಕವಾಗಿರುತ್ತೆ. ಯಾರೂ ಕೂಡ ಬೇರೆ ರೀತಿಯ ಮಗು ಬೇಕು ಅಥವಾ ಏನೋ ವ್ಯತ್ಯಾಸ ಇರುವಂಥ ಮಗು ಬೇಕು ಅಂತ ನಿರೀಕ್ಷೆಯೇ ಮಾಡಿಲ್ಲ ಅನ್ನೋದಾದರೂ ಕೂಡ ಅಂಥ ಮಗುವಿನ ಜನನ ಆಗುತ್ತೆ ಅಂದರೆ ಎಲ್ಲಿ ಎಡವಿದ್ದಾರೆ, ಯಾವ ಸಮಸ್ಯೆಯಲ್ಲಿ ಕಾಡ್ತಾ ಇದೆ? ಈ ಎಡವಿರೋದು ಅಂದಲ್ಲಮ್ಮ, ಇದು ಅತಿ ಮುಖ್ಯ ಸತ್ಯವಾದ ಸಂಗತಿ. ಯಾವುದರಲ್ಲಿ ಎಡವುತ್ತಾ ಇದ್ದೀವಿ? ನಮಗೆ ಒಂದು ಆತ್ಮ ಅನ್ನೋದು ಇದೆಯಲ್ಲ, ಇದೆ, ಪಕ್ಕ, ಗ್ಯಾರಂಟಿ, ಡೌಟ್ ಇಲ್ಲ. ಹಾಗಿದ್ಮೇಲೆ ಆತ್ಮ ಅನ್ನೋದಕ್ಕೆ ನಾವು ನೈವೇದ್ಯ, ದೇವರಿಗೆ ನಾವು ನೈವೇದ್ಯ ಮಾಡ್ತೀವಿ, ಹೌದಾ? ಈಗ ನಮ್ಮಲ್ಲಿ ಆತ್ಮ ಇದೆ ಅಂತ ಒಪ್ಕೊಂಡಿದ್ದೀವಿ. ಅದಕ್ಕೆ ನೈವೇದ್ಯ ಏನಾದ್ರು ಆಗಿದೆಯಾ, ಆಗ್ತಾ ಇದೆಯಾ? ನಮ್ಮ ದೇಹದಲ್ಲಿ ಆತ್ಮ ಇದೆ ಒಪ್ಕೊಂಡಿದ್ದೀವಿ, ಭಾಷಣಗಳು ಮಾಡ್ತೀವಿ, ಪ್ರವಚನಗಳನ್ನ ಮಾಡ್ತೀವಿ. ಆತ್ಮಕ್ಕೆ ನೈವೇದ್ಯ ಯಾವುದು? ಈ ಪ್ರಶ್ನೆಗೆ ಉತ್ತರ ಇನ್ನೂ ಸಿಕ್ಕಿಲ್ಲ. ಅದು ಕೆಲವರಷ್ಟೇ ಇರಬೇಕೇನೋ ಅಷ್ಟೇ. ಆದರೆ ಪ್ರಾಪಂಚಿಕವಾಗಿರ್ತಕ್ಕಂತಹ ಒಂದು ಕುಟುಂಬಗಳಲ್ಲಿ ಆತ್ಮಕ್ಕೆ ನೈವೇದ್ಯ ಎಲ್ಲರೂ ಹೇಳ್ತಾರೆ, ಇದು ಚೆನ್ನಾಗಿರಬೇಕು. ಬರೀ ಸುಮ್ಮನೆ ತೋರಿಸ್ತಾ ಇದ್ದೀವಿ ನಾವು, ಇದು ಚೆನ್ನಾಗಿರಬೇಕು. ಆತ್ಮ ಎಲ್ಲಿದೆ? ಇಲ್ಲಿದೆ. ಸೊ ಹೇಳ್ತಾ ಇದ್ದೀವಿ ಹೊರತು ಆತ್ಮಕ್ಕಾಗಿ ನಿನ್ನ ಪ್ರಯತ್ನ ಯಾವುದೂ ನಡೀತಾ ಇಲ್ಲ. ಹಾಗಿದ್ಮೇಲೆ ನಾವು ಆಹಾರವನ್ನು ಸೇವನೆ ಮಾಡ್ತೀವಿ, ಹೌದಾ? ಈ ಆಹಾರವನ್ನು ಆತ್ಮಕ್ಕೆ ನೈವೇದ್ಯವನ್ನಾಗುವ ರೀತಿಯಲ್ಲಿ ನಾವು ಪ್ರತಿದಿನವನ್ನು ಪ್ರಾರಂಭ ಮಾಡಬೇಕು. ಪ್ರತಿದಿನ ಪ್ರಾರಂಭ ಆಗಬೇಕು. ಆತ್ಮಕ್ಕೆ ನೈವೇದ್ಯ ಆಹಾರ ಯಾವ ರೀತಿ ಆಗುತ್ತೆ? ನಾವು ತಗೊಳ್ತಕ್ಕಂಥ ಸೇವನೆ ಮಾಡ್ತಕ್ಕಂಥ ಆಹಾರ ನೈವೇದ್ಯ ಆತ್ಮಕ್ಕೆ ಹೇಗೆ? ಅದು ಯಾವುದಾಗಿರಬೇಕು, ಹೌದಲ್ಲ? ಈಗ ನಾವು ತಿಂಡಿ ಬೆಳಗ್ಗೆ ಏನು ಬೇಕೋ ತಿಂಡಿ ತಿಂತೀವಿ, ಮಧ್ಯಾಹ್ನ ಏನು ಊಟ ಮಾಡಬೇಕು ಮಾಡ್ತೀವಿ, ರಾತ್ರಿ ಊಟ ಮಾಡ್ತಾ ಇದ್ದೀರಿ. ಆದರೆ ಆತ್ಮಕ್ಕೆ ಯಾವುದು? ನಮ್ಮ ಸೇವನೆ ಮಾಡುವ ಆಹಾರದಲ್ಲಿ ಆತ್ಮಕ್ಕೆ ಯಾವುದು? ಓಕೆ, ಆ ಆತ್ಮಕ್ಕೆ ಬೇಕಾಗಿರ್ತಕ್ಕಂಥದ್ದು ಏನಕ್ಕೆ ಅದು ಆತ್ಮ ಅಂತಕ್ಕಂತಹ ಒಂದು ವಿಚಾರಕ್ಕೆ ಬರುತ್ತೆ ಅಂತಕ್ಕಂಥ ಒಂದು ಲೆಕ್ಕಾಚಾರಕ್ಕೆ ಬಂದರೆ, ನಾವು ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ಪೂಜೆ ಮಾಡ್ತೀವಿ ದೇವರಿಗೆ, ಮಕ್ಕಳಿಗೆ ಒಳ್ಳೇದಾಗಲಿ, ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ. ಆದರೆ ಒಳ್ಳೇದಾಗಲ್ಲ, ಕೋಪ ಜಾಸ್ತಿ ಆಗತ್ತೆ. ಅಂದರೆ ಅಲ್ಲಿ ಪೂಜೆ ಮಾಡಿದ ತಪ್ಪು ಅಂತಲ್ಲ, ನಾವು ತಿಳ್ಕೊಂಡಿರೋದು ತಪ್ಪು. ಹಾಗಿದ್ರೆ ಆ ಪೂಜೆಯಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದಾದರೂ ಏನು? ಅಂದ್ರೆ ಲೋಪ ಆಗಿದೆ ಅಂತನಾ? ಲೋಪ ಅಲ್ಲ, ಗೊತ್ತೇ ಇಲ್ಲ, ಪದ್ಧತಿನೇ ಗೊತ್ತೇ ಇಲ್ಲ. ನಾವು ಪೂಜೆ ಅಂತಕ್ಕಂಥದ್ದು ಏನಾಗ್ತಾ ಇದೆ ಅಂದರೆ, ಪ್ರತ್ಯಕ್ಷವಾಗಿರ್ತಕ್ಕಂತಹ ಒಂದು ಪ್ರಶ್ನೆಯನ್ನು ಕೇಳಿದ್ರೆ ಪೂಜೆಯ ಅರ್ಥ ಯಾವುದು? ಪೂಜೆ ಎಂದರೇನು? ಮಂತ್ರ ಎಂದರೇನು? ಇದು ಫಸ್ಟ್ ಉತ್ತರ ತಿಳ್ಕೊಬೇಕು ನಾವು. ಏನು ಹೇಳ್ಬೋದಮ್ಮ? ಪೂಜೆ ಅಂದರೆ ಅದೇ ದೇವ್ರಿಗೆ ಮಾಡ್ತೀವಲ್ಲ, ಅದು ಪೂಜೆ.
ಆದರೆ ಕಣ್ಣನ್ನು ತೆರೆಯದೇ ಮಾಡುವ ಪೂಜೆ ಶ್ರೇಷ್ಠ ಪೂಜೆ. ಕಣ್ಣನ್ನು ತೆರೆಯದೇ ಮಾಡುವ ಪೂಜೆ ಶ್ರೇಷ್ಠ ಪೂಜೆ. ಅಮ್ಮ ನೀನು ಕಣ್ಣು ಬಿಚ್ಚು, ಎಲ್ಲ ದೇವ್ರುಗಳು ಜ್ಞಾಪಕ ಬರುತ್ತೆ. ಕಣ್ಣು ಮುಚ್ಚು, ನೀನು ಯಾವ್ದು ಕೇಳ್ತೀಯ ಅದು ದೇವ್ರು ಮಾತ್ರ ಇರತ್ತಲ್ಲಿ. ನಿಜ. ತುಟಿಯನ್ನು ಬಿಚ್ಚದೇ ಹೇಳುವ ಮಂತ್ರ ಶ್ರೇಷ್ಠ ಮಂತ್ರ. ನಾವು ತುಟಿ ಬಿಚ್ಚದೆ ಎಲ್ಲ ಬೊಂಬಡಿ ಹೊಡ್ಕೊಂಡು ಸ್ಪೀಕರ್ ಇಟ್ಕೊಂಡು ಮಂತ್ರ ಹೇಳ್ತೀವಿ. ಅಂದರೆ ನಾವೆಲ್ಲವೂ ಕೂಡ ಲೌಕಿಕವಾಗಿರ್ತಕ್ಕಂಥ ಮಾಡ್ರನ್ ಪೂಜೆ ಮಾಡೋದಕ್ಕೆ ರೆಡಿ ಇದ್ದೀವಿ ಹೊರ್ತು ತೋರಿಸ್ಲಿಕ್ಕೆ ನಾನು ಪೂಜೆ ಮಾಡಿದೆ, ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ಹೋಮ ಮಾಡಿಸ್ದೆ. ಸೊ ಮಾಡಿದ್ಯಾ, ಮಾಡ್ತಾ ಇದೆಯಾ, ಮಾಡಿಸಿದ್ಯಾ, ಏನು ಲಾಭ ಬಂತು, ಏನು ಗೊತ್ತಾಗಿದೆ, ಏನು ಗೊತ್ತಾಗಿಲ್ಲ, ಮತ್ತು ಮುಂದೆ ಏನೋ ಮಾಡೋಕ್ಕಾಗ್ತಾ ಇಲ್ಲ. ಸೊ ಈ ರೀತಿಯಾಗಿ ನಾವು ನಿಂತುಬಿಟ್ಟಿದ್ದೀವಿ. ಮುಂದಕ್ಕೆ ರಸ್ತೆ ಇಲ್ಲ, ಹಿಂದಕ್ಕೆ ಹೋಗ್ಲಿಕ್ಕಾಗಲ್ಲ. ಇದನ್ನು ಸರಿಯಾದ ಮಾಹಿತಿ ಯಾರು ಕೊಡ್ತಾ ಇಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.